ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ಹಳದಂಗಡಿ ಭಾಗದಲ್ಲಿದ್ದೀನಿ. ನಮ್ಮ ಊರಾದ ಹಳದಂಗಡಿಯಲ್ಲಿದ್ದೀನಿ. ಇಲ್ಲಿ ನಮ್ಮ ಹತ್ತಿರದವರೇ, ಅರಮನೆ ಹತ್ತಿರ ಸುರೇಶ್ ದೇವಾಡಿಗ ಅಂತ ಇದ್ದಾರೆ. ಇವ್ರನ್ನ ಸೂರಣ್ಣ ಅಂತ ಕರೀತಾರೆ. ಇವರ ಒಂದು ತೋಟದಲ್ಲಿದ್ದೀನಿ. ಇವರ ತೋಟವನ್ನು ನಾವು ಕಳೆದ ಒಂದು 15-20 ದಿವಸದ ಹಿಂದೆ ನಾನು ಮತ್ತು ಸುಜಿತ್ ಕುಮಾರ್ ಅವರು, ನನ್ನ ಪಾರ್ಟ್ನರ್ ಸುಜಿತ್ ಕುಮಾರ್ ಅವರು ಬಂದು ತೋಟ ವೀಕ್ಷಣೆ ಮಾಡಿದ್ವಿ. ಆಮೇಲೆ 10 ದಿನದ ಹಿಂದೆ ಇದಕ್ಕೊಂದು ಟ್ರೀಟ್ಮೆಂಟನ್ನು ಕೂಡ ಕೊಟ್ಟಿದ್ವಿ. ಇದರಲ್ಲಿ ಎಲೆ ಚುಕ್ಕಿ ಮತ್ತು ಸುಳಿ ರೋಗದ ಒಂದು ಪ್ರಭಾವ ಇತ್ತು. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದಕ್ಕೊಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ. ಇವತ್ತು ನಾವು 10 ದಿನ ಆದಮೇಲೆ ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಇವತ್ತು ಬಳಕೆ ಮಾಡಿದ್ವಿ. ನೋಡ್ಬೋದು ತೋಟ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ತೋಟ. ಬಟ್ ಇದರಲ್ಲಿ ಕೆಲವುದಕ್ಕೆ ಎಳೆ ಚುಕ್ಕಿ ರೋಗ ಅಟ್ಯಾಕ್ ಆಗಿ ಮತ್ತು ಕೆಲವುದಕ್ಕೆ ಸುಳಿ ರೋಗ ಎಲ್ಲ ಅಟ್ಯಾಕ್ ಆಗಿತ್ತು. ಈ ಒಂದು ತೋಟವನ್ನು ನಮ್ಮ ಸೂರಣ್ಣ ಅವರು ನಮಗೆ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಮತ್ತು ತುಂಬ ಚೆನ್ನಾಗಿ ಅದರಲ್ಲಿ ಫಸಲು ತೆಗಿಬೇಕು ಅನ್ನೋ ಆಶಯದಿಂದ ಈ ಒಂದು ತೋಟವನ್ನು ನಮಗೆ ಸಾವಯವ ಗೊಬ್ಬರ ಬಳಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಈ ತೋಟವನ್ನು ಇವತ್ತು ಸಾವಯವ ಗೊಬ್ಬರವನ್ನು ಹಾಕಲಿಕ್ಕೆ ನಾನು ಮತ್ತು ಸುಜಿತ್ ಕುಮಾರ್ ಅವರು ಬಂದಿದ್ವಿ. ಇವಾಗ ಆಲ್ರೆಡಿ ಒಂದು ತೋಟದ ಸಾವಯವ ಗೊಬ್ಬರವನ್ನು ಆಲ್ರೆಡಿ ಹಾಕಿದ್ದೀವಿ. ನೀವು ನೋಡ್ಬೋದು, ಅದರ ನೀರು ಕಾಣಿಸ್ತಾ ಇದೆ. ಇನ್ನು ಹಾಕಿರುವಂಥ ಗೊಬ್ಬರ ಕಾಣಿಸ್ತಾ ಇದೆ ಇಲ್ಲಿ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು 4 ತಿಂಗಳು ಬಿಟ್ಟು ಮತ್ತೆ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಮೇ ಜೂನಲ್ಲಿ ಮತ್ತೆ ಒಂದು ಸಾವಯವ ಗೊಬ್ಬರವನ್ನು ಹಾಕ್ತೀವಿ ನಾವು. ಇಲ್ಲೊಂದು ಗಿಡ ಇದೆ. ಇದು ಕಂಪ್ಲೀಟಾಗಿ ಸುಳಿ ರೋಗದಿಂದ ಸುಳಿ ಅಟ್ಯಾಕ್ ಆಗಿ ಸುಳಿ ಹೋಗಿದೆ. ಇದೊಂದು ಬರೋ ಮೂಮೆಂಟ್ ಇದೆ ಆಲ್ರೆಡಿ. ಇದರ ಹೊಸ ಸುಳಿ ಹುಟ್ಟಿದೆ ಇದರದ್ದು. ಇದನ್ನು ಕೂಡ ನೆಕ್ಸ್ಟ್ ನಾನು ನಿಮಗೆ ರಿಸಲ್ಟೆಡ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಹಳದಂಗಡಿ ಭಾಗದ ಸೂರಣ್ಣ ಎನ್ನುವರ ತೋಟ. ನಿಮ್ಗೆ ಯಾರಿಗಾದರೂ ಎಲೆ ಚುಕ್ಕಿ ರೋಗ ಮತ್ತು ಸಾವಯವ ಪದ್ಧತಿಯಲ್ಲಿ ಗೊಬ್ಬರವನ್ನು ಉಪಯೋಗಿಸಬೇಕಿದ್ರೆ ನನಗೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರನ್ನು ಕರೆ ಮಾಡ್ಬೋದು. ಬನ್ನಿ, ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಇವರ ಸಣ್ಣ ಗಿಡಗಳಿದ್ದಾವೆ. ಇವ್ರದ್ದು ಇವಾಗ 100 ಗಿಡಕ್ಕೆ ನಮಗೆ ಈ ಒಂದು ಸಾವಯವ ಗೊಬ್ಬರವನ್ನು ಬಳಸಲಿಕ್ಕೆ ಹೇಳಿದ್ದಾರೆ, ಹಾಕಿ ಅಂತ ಹೇಳಿದ್ದಾರೆ. ಸಾವಯವ ಗೊಬ್ಬರವನ್ನು ಮತ್ತು ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಇವಾಗ ಇಲ್ಲಿ ಇತ್ತೀಚೆಗೆ ನೆಟ್ಟ ಗಿಡಗಳು ಇದ್ದಾವೆ. ಇದನ್ನು ಕೂಡ ನೋಡ್ಬೋದು ನೀವು. ಇದೊಂದು ನೆಟ್ಟು ಒಂದು 4-5 ತಿಂಗಳ ಮೇಲಾಗಿದೆ. ಈ ಗಿಡಗಳಿಗೂ ಕೂಡ ಎಲೆ ಚುಕ್ಕಿ ರೋಗ ಅಟ್ಯಾಕ್ ಆಗಿತ್ತು. ಕೆಲವೊಂದು ಸಾಯುವ ಪೊಸಿಷನಲ್ಲಿ ಬಂದಿದೆ ಎಲೆ ಚುಕ್ಕಿ ರೋಗ ಅಟ್ಯಾಕ್ ಆಗಿ. ಇದೊಂದು 10 ದಿವಸ ಆಗಿದೆ ನಾವು ಟ್ರೀಟ್ಮೆಂಟ್ ಕೊಟ್ಟು. ಹೊಸ ಸುಳಿ ಇವಾಗ ಓಪನ್ ಆಗಿದೆ, ಹೊಸ ಸುಳಿ ಬರ್ತಾ ಇದೆ. ಅದು ಕೂಡ ಚೆನ್ನಾಗಿ ಬರುತ್ತೆ. ಕೆಲವೊಂದು ಗಿಡಗಳು ತುಂಬ ಆರೋಗ್ಯಕರವಾಗಿದೆ. ಕೆಲವು ನೀರು ಕಡಿಮೆ ಇವರಿಗೆ. ಆ್ಯಕ್ಚುಲಿ ನೀರು ಕೈಯಲ್ಲಿ ಹಿಡಿಯೋದು ಮತ್ತು ಬಿಸಿಲಿನ ಬೇಗೆಗೆ ಇದು ಹಳದಿಯಾಗಿದೆ. ಇದರಲ್ಲಿ ಕೂಡ ಚುಕ್ಕೆ ಅಟ್ಯಾಕ್ ಆಗಿರುವಂಥದ್ದು. ಚುಕ್ಕಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇವಾಗ ಈ ಒಂದು ಗಿಡಗಳು ನೆಕ್ಸ್ಟ್ ಒಂದು 6 ತಿಂಗಳಾದಮೇಲೆ 4 ತಿಂಗಳಾದಮೇಲೆ ಯಾವ ರೀತಿ ಬರ್ತವೆ ಅಂತ ಹೇಳಿ ನಿಮಗೆ ತೋರಿಸ್ತೀವಿ ನಾನು. ಇಲ್ಲಿ ಕೂಡ ಗಿಡಗಳಿದ್ದಾವೆ, ನೋಡ್ಬೋದು. ಈ ಗಿಡ ತುಂಬಾ ವೀಕ್ ಆಗಿದೆ. ಇದಕ್ಕೂ ಕೂಡ ಸುಳಿ ಅಟ್ಯಾಕ್ ಆಗಿ ಗರಿಗಳೆಲ್ಲ ಫುಲ್ಲು ಕರಟಿ ಹೋಗಿದೆ. ಇದು ಕೂಡ ರೆಡಿ ಆಗುತ್ತೆ. ಇನ್ನೊಂದು ಗಿಡ ಇದೆ, ಸಣ್ಣ ಗಿಡ. ಇದರ ಬೆಳವಣಿಗೆ ತುಂಬ ಖಂಡಿತ ಆಗಿದೆ. ಇದನ್ನು ನೋಡ್ಬೋದು. ಇದು ಕೂಡ ರೆಡಿ ಆಗುತ್ತೆ. ನೆಕ್ಸ್ಟ್ ಬಂದಾಗ ನಿಮಗೆ ಆ ಗಿಡಗಳು ಯಾವ ರೀತಿ ಬರ್ತವೆ ಅಂತ ಹೇಳಿ ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋದ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅದೇ ರೀತಿ ವಾರದಲ್ಲಿ 1 ಅಥವಾ 2 ವೀಡಿಯೋಗಳು ನಿಮಗೆ ಬರ್ತಾ ಇರ್ತವೆ. ಮತ್ತು ರಿಸಲ್ಟೆಡ್ ವೀಡಿಯೋಗಳನ್ನೇ ಇನ್ನೂ ಕೂಡ ರಿಸಲ್ಟ್ ವೀಡಿಯೋಗಳನ್ನ ಹಾಕಲಿಕ್ಕಿದೆ. ಕಾರಣಾಂತರದಿಂದ ನನಗೆ ಇವಾಗ ರಿಸಲ್ಟೆಡ್ ವೀಡಿಯೋಗಳನ್ನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ದೂರ ಟ್ರಾವೆಲ್ ಮಾಡಬೇಕು ಬೇರೆ ಬೇರೆ ಕಡೆ. ರಿಸಲ್ಟ್ ವೀಡಿಯೋಗಳು ತುಂಬ ಇದ್ದಾವೆ. ನೆಕ್ಸ್ಟ್ ರಿಸಲ್ಟ್ ವೀಡಿಯೋಗಳನ್ನು ಕೂಡ ಇನ್ನೊಂದು 15-20 ದಿವಸದ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ರಿಸಲ್ಟ್ ವೀಡಿಯೋಗಳನ್ನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ರಿಸಲ್ಟ್ ವೀಡಿಯೋಗಳನ್ನು ಕೂಡ ನಿಮಗೆ ರಿಸಲ್ಟೆಡ್ ಪ್ರಕಾರ ಮುಖಾಂತರ ರೈತರ ಜೊತೆ ಮಾತಾಡಿರೋದನ್ನು ಕೂಡ ನಿಮಗೆ ರಿಸಲ್ಟೆಡ್ ವೀಡಿಯೋಗಳನ್ನ ತೋರಿಸ್ತೀನಿ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.